ಕರ್ನಾಟಕದ ಸಮಸ್ತ ನಾಗರಿಕ ಬಂಧುಗಳಿಗೆ ನರೇಂದ್ರ ಮೋದಿಜಿ ಅಭಿಮಾನಿಗಳ ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ನನಗೆ ವಾಟ್ಸಾಪ್ಗೆ ಒಂದು ವಿಡಿಯೋ ಬಂದಿದೆ. ಫಾರ್ವರ್ಡ್ ವಿಡಿಯೋದು. ಒಬ್ಬ ಮುಸಲ್ಮಾನ್ ಹಿಂದೂಗಳಿಗೆ ಕ್ಯಾಕರಿಸಿ ಥೂ ಅಂತ ಉಗಿದಿದ್ದಾನೆ. ಅವನು ಆ ಥರ ಉಗಿಯೋದಲ್ಲಿ ಅರ್ಥ ಇದೆ. ಅವನು ಯಾರು ನನಗೆ ಗೊತ್ತಿಲ್ಲ. ಅದು ಫಾರ್ವರ್ಡ್ ಮೆಸೇಜ್ ಬಂದಿದೆ ನನಗೆ. ಅಕಸ್ಮಾತ್ ಅವನು ನನ್ನ ಕೈಗೆ ಸಿಕ್ಕರೆ ಅವನು ನಮ್ಮ ಹುಬ್ಬಳ್ಳಿ ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ ಕರ್ಕೊಂಡು ಬಂದು ನಾನು ಅವನಿಗೆ ಸನ್ಮಾನ ಮಾಡ್ತೀನಿ. ಅವನು ಯಾವ ಥರ ಹಿಂದೂಗಳೇ ಉಗಿದಿದ್ದಾನಂದರೆ, ಹಿಂದೂಗಳು ಅಂದ ತಕ್ಷಣ ನನ್ನ ಒಂದು ಮಾತು ತಪ್ಪಾಗ್ತದೆ ಸ್ನೇಹಿತರೆ. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ 3ನೇ ಸಲ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು BJPಗೆ 242 ಸೀಟು ಗೆಲ್ಲಿಸಿಕೊಟ್ಟಂಥ ದೇಶಭಕ್ತ ಹಿಂದೂಗಳು ಅಲ್ಲ. ಅವ್ರಿಗೆ ಉಗ್ದಿಲ್ಲ. ಅವನು ಉಗ್ದಿರೋದು ಕೈಕಾಲು ಕಟ್ಟಿದ್ದು ದುಡಿದು ತಿನ್ನಲಾರ್ದ ಬೇವರ್ಸಿ ಹಿಂದೂಗಳಿಗೆ, ಭಯೋತ್ಪಾದಕರಿಗೆ ತಲೆ ಹಿಡಿಯುವಂಥವ್ರಿಗೆ ಮತ ಚಲಾಯಿಸಿದ ನಮಕ್ ಹರಾಮ್ ಹಿಂದೂಗಳಿಗೆ, ಸಾಯೋ ತನಕ ಕರದಾತರ ದುಡ್ಡಲ್ಲಿ ನಾವು ಹರಾಮದು ತಿಂದೇ ಬದುಕಬೇಕು ಅಂತನ್ನೋ ಬಿಟ್ಟಿ ಭಾಗ್ಯದ ಭಿಕಾರಿ ಹಿಂದೂಗಳಿಗೆ ಅವನು ಹೋಗ್ದಿದ್ದು. ಜೊತೆಗೆ ಒಂದು ಮಾತು ಹೇಳಿದಾನವನು, ನರೇಂದ್ರ ಮೋದಿಜಿಯವರಂಥ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ನಮ್ಮ ಕಾಂಗ್ರೆಸ್ನಲ್ಲಿದ್ದರೆ 400 ಸೀಟಲ್ಲ, 450 ಅಲ್ಲ, 500 ಸೀಟುಗಳನ್ನು ನಾವು ಗೆಲ್ಲಿಸ್ಕೊಡ್ತಿದ್ವಿ. ರಾಮ ಮಂದಿರದಂಥ ಒಂದು ದೊಡ್ಡ ಮಸೀದಿಯನ್ನು ನಮಗೇನಾದರೂ ಕಾಂಗ್ರೆಸ್ಸನ್ನು ಪ್ರಧಾನಮಂತ್ರಿ ಕಟ್ಟಿಕೊಟ್ಟಿದ್ರೆ ನಾವು ಅವ್ರನ್ನ ಕೈ ಬಿಡ್ತಿರಲಿಲ್ಲ. ಆದರೆ ಒಬ್ಬ ಸರ್ವಶ್ರೇಷ್ಠ ಪ್ರಧಾನಮಂತ್ರಿಯನ್ನು ನೀವು ಇನ್ನೊಬ್ಬರ ಹತ್ರ ಕೈ ಒಡ್ಡುವಂಗೆ ಮಾಡಿದಿರಲ್ಲ ಅಂಥೇಳಿ ಮಕ್ಕದ ಮೇಲೆ ಕ್ಯಾಕರಿಸಿ ಥೂ ಅಂತ ಉಗಿದಿದ್ದಾನೆ. ಆ ವಿಡಿಯೋ ನೋಡಿದ ಮೇಲಾದರೂ ಇಂಥ ನಮಕ್ ಹರಾಮ್ ಹಿಂದೂಗಳಿಗೇನಾದರೂ ನಾಚಿಕೆ ಬಂದರೆ ಇವತ್ತಾದರೂ ಬದಲಾಗ್ರಿ. ಇಲ್ಲಾಂದರೆ ನೀವೆಲ್ಲ ಸರ್ವನಾಶ ಹೋಗ್ತೀರ ಒಂದು ದಿವಸ. ಈಗೇನ ಈ ನಮ್ಮ ದೇಶವನ್ನು ಮುಸ್ಲಿಂ ರಾಷ್ಟ್ರ ಅಂತ ಮಾಡಬೇಕಂತೇಳಿ ವಿದೇಶದಲ್ಲಿ ಕುತ್ಕೊಂಡೇನು ಕಾಯ್ತಾ ಇದ್ದಾರಲ್ಲ, ಅವರೆಲ್ಲ ಒಂದು ದಿವಸ ನಿಮ್ಮ ಮನೆ ಹೊಕ್ಕು ನಿಮ್ಮ ಕಣ್ಣೆದರಿಗೆ ನಿಮ್ಮ ಮನೆ ಹೆಣ್ಮಕ್ಳನ್ನ ಎಳ್ಕೊಂಡು ಹೋಗಿ ರಸ್ತೆಯ ಮೇಲೇ ಅವ್ರ ಮೇಲೆ ಮಲಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಾಗಬಾರ್ದು ಅಂದರೆ ಇವಾಗಲೇ ಎಚ್ಚರಾಗಿರಿ. ಬಿಟ್ಟಿಗಳನ್ನು ತಿನ್ನೋದ್ರಿಂದ ನಾವೇನೂ ಸಾಧನೆ ಮಾಡೋದು ಆಗೋದಿಲ್ಲ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಭಗವಂತ ಪ್ರತಿಯೊಬ್ಬರ ಒಂದು ಅನ್ನವನ್ನು ಅವ್ರ ಉಡಿಯಲ್ಲಿ ಕಟ್ಟೆ ಕಳಿಸಿಬಿಟ್ಟಿದ್ದಾನೆ. ಕೆಲವರು ಕರೋಡ್ಪತಿಗಳಿರ್ಬೋದು, ಕೆಲವರು ಲಕ್ಷಾಧೀಶ್ವರ ಇರ್ಬೋದು, ಕೆಲವರು ಮಧ್ಯಮ ಕುಟುಂಬದವರಿರ್ಬೋದು, ಕೆಲವರು ಬಡವರು ಇರ್ಬೋದು, ಕೆಲವರು ಭಿಕ್ಷುಕರು ಇರ್ಬೋದು. ಬಿಟ್ಟಿ ಭಾಗ್ಯಗಳು ಅವಶ್ಯಕತೆ ಇರೋದು, ಫ್ರೀ ಅವಶ್ಯಕತೆ ಇರೋದು ಕುರುಡರಿಗೆ, ಕುಂಟರಿಗೆ, ಭಿಕ್ಷುಕರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ, ದುಡಿದು ತಿನ್ನುವಂಥ ಶಕ್ತಿ ಇರಲಾರ್ದ ಶಕ್ತಿಹೀನರಿಗೆ, ಬೇವರ್ಸಿ ಮಕ್ಕಳಿಂದ ದೂರಾದಂಥ ನಿರ್ಗತಿಕ ತಂದೆ ತಾಯಿಗಳಿಗೆ ಅವಶ್ಯಕತೆ ವಿನಃ ನಿಮ್ಮಂಥವ್ರಿಗೆ ಅಲ್ಲ ಬಿಟ್ಟಿ ಭಾಗ್ಯಗಳು ಬೇಕಾಗಿರೋದು. ಇವತ್ತು 242ಕ್ಕೆ ನಿಲ್ಲಿಸಿ ನಮ್ಮ ನರೇಂದ್ರ ಮೋದಿಜಿ ಅವ್ರನ್ನ ಇನ್ನೊಬ್ಬರ ಹತ್ರ ಕೈ ಒಡ್ಡುವಂಗೆ ಮಾಡಿದಿರಲ್ಲ, ಭಗವಂತ ಯಾವತ್ತೂ ನಿಮ್ಮನ್ನು ಕ್ಷಮಾಪಣೆ ಮಾಡೋದಿಲ್ಲ. ನೀವೆಲ್ಲ ನೆರಳಿ ಸಾಯುವಂಥ ಪರಿಸ್ಥಿತಿ ಬರ್ತದೆ ಒಂದು ದಿವಸ. ನರೇಂದ್ರ ಮೋದಿಜಿ ಅವರಿಗೆ ಅವ್ರ ಕುಟುಂಬದಿಂದ ದೂರಿದ್ದಾರೆ. ಇಡೀ ದೇಶನೇ ನಮ್ಮ ಕುಟುಂಬ ಅಂತ ತಿಳ್ಕೊಂಡಿದ್ದಾರೆ. ಇಡೀ ದೇಶದ ನಾಗರಿಕರು ನನ್ನ ಕುಟುಂಬಸ್ಥರು, ಅವರು ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ, ಮೈ ತುಂಬ ಬಟ್ಟೆ ಹಾಕ್ಕೊಂಡು, ಕಣ್ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡಲಿ ಅಂಥೇಳಿ 18 ಗಂಟೆಗಳ ಕಾಲ ದೇಶದ ಸಲುವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಇನ್ನೇನು ಮಾಡಬೇಕು ನಿಮಗೆ? ದೇಶಕ್ಕೆ ವಿರೋಧ ಆಗಿರುವಂಥ ಅನೇಕ ಕಾಯ್ದೆಗಳನ್ನು ಕಿತ್ತು ಬಿಸಾಕಿದರು. ಇನ್ನೂವರೆಗೂ ಯಾರೂ ಮಾಡೋಕ್ಕಾಗಲಿಲ್ಲ 75 ವರ್ಷದಲ್ಲಿ ಆ ಕೆಲಸ. ದೇಶದ ಜನ ನೆಮ್ಮದಿಯಾಗಿರಲಿ, ನಮ್ಮ ದೇಶ ಅಭಿವೃದ್ಧಿ ಆಗಲಿ ಅಂಥೇಳಿ ನವರಾತ್ರಿಯಲ್ಲಿ ಬರೀ 9 ದಿನಗಳ ಕಾಲ ಬರೀ ಎಳ್ನೀರು ಕುಡಿದು ವ್ರತ ಮಾಡಿದಂಥ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿಯವರು. ದೇಶದ ಜನ ನೆಮ್ಮದಿಯಾಗಿರಲಿ ಅಂಥೇಳಿ 45 ಗಂಟೆಗಳ ಕಾಲ ಕನ್ಯಾಕುಮಾರಿ ಗವಿಯಲ್ಲಿ ಕೂತ್ಕೊಂಡು
ಧ್ಯಾನಾಸಕ್ತರಾದದ್ದು ಸ್ವಂತಕ್ಕಲ್ಲ, ಸಾವಿರಾರು ಕೋಟಿ ಲೂಟಿ ಮಾಡೋಕ್ಕಲ್ಲ, ದೇಶದ ಜನ ನೆಮ್ಮದಿಯಾಗಿರಲಿ ಅನ್ನೋ ದೃಷ್ಟಿಯಿಂದ. ಅದಕ್ಕೆ ಎಲ್ಲರೂ ಮುಸಲ್ಮಾನರಿಗೆ ಬೈತಾರೆ. ಅವರು ಇರೋ ಜನಸಂಖ್ಯೆ ಏನು, ಅವರಲ್ಲಿ ಕೆಟ್ಟ ಗುಣ ಇರ್ಬೋದು, ಅದನ್ನು ತಗೊಂಡು ನಮಗೇನು ಮಾಡೋದಿದೆ? ಅವರಲ್ಲೂ ಕೆಲವು ಒಳ್ಳೆಯ ಗುಣಗಳಿದ್ದಾವಲ್ಲ. ಒಂದು ಒಗ್ಗಟ್ಟು, ಒಂದು ಧರ್ಮನಿಷ್ಠೆ, ಅದು ಹಿಂದೂಗಳಿಗೆ ಕಲಿಯೋಕ್ಕೆ ಏನು ದಾಡಿ ಆಗೈತಿ. ಅದಕ್ಕೆ ನಮ್ಮ ಮನೆಯಲ್ಲಿ ಹೆಗ್ಗಣಗಳನ್ನ ಇಟ್ಟುಕೊಂಡು ಇನ್ನೊಬ್ಬರ ಮನೆ ಇಲಿ ಹುಡುಕಾಡೋ ಹಕ್ಕು ಯಾವ ಹಿಂದೂಗಳಿಗೆಲ್ಲ. ಹಿಂದೂಗಳ ಶತ್ರು ಆಗಿರುವುದರಿಂದ ಇಂಥ ದೇಶದ್ರೋಹಿ ನಮಕ ಹರಾಮ್ ಹಿಂದೂಗಳಿಗೆ ಮನೆಯಲ್ಲಿರುವಂಥ ಹೆಗ್ಗಣಗಳನ್ನು ಹೊಡೆದು ಹಾಕಬೇಕಾಗಿದೆ ಅಂಥೇಳಿ ದೇಶಭಕ್ತ ಹಿಂದೂಗಳಿಗೆ ನನ್ನ ವಿನಂತಿ ಇದೆ. ಈ ವಿಡಿಯೋ ಜೊತೆಗೇ ಆ ಮುಸಲ್ಮಾನ್ ಕಳಿಸಿರೋ ವಿಡಿಯೋನು ನಾನು ಕಳಿಸಿದ್ದೀನಿ. ಅದನ್ನು ನೋಡಿ ಇದರ ಜೊತೆಗೆ ಅದನ್ನು ಫಾರ್ವರ್ಡ್ ಮಾಡಬೇಕಂತೇಳಿ ಸಮಸ್ತ ಕರ್ನಾಟಕದ ಎಲ್ಲ ಬಂಧು ಮಿತ್ರರಿಗೆ ವಿನಂತಿಯನ್ನು ಮಾಡಿಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನರೇಂದ್ರ ಮೋದಿಜಿ.